ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ಟ್ ಮೂವೀಸ್. ಸ್ನೇಹಿತರೆ, ಇವತ್ತು ಮಲಯಾಳಂನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಫ್ಯಾಮಿಲಿ ಡ್ರಾಮಾ ಕಾನ್ಸೆಪ್ಟ್ ಅಲ್ಲಿ ಬಂದಿರುವ ಕಾತಲ್ ದಿ ಕೋರ್ಟ್ ಮೂವಿ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇದೇ ರೀತಿ ನಿಮ್ಗೆ ಯಾವ್ದಾದ್ರು ಮೂವಿ ಸ್ಟೋರಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುವ ಕಾರಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಇನ್ನು ಮೇನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಮ್ಯಾಥುದ ಒಂದು ಚಿಕ್ಕ ಫ್ಯಾಮಿಲಿ. ಅವನ ಹೆಂಡತಿ ಹೆಸರು ವಾಮನ. ಇಬ್ಬರಿಗೂ ಮದುವೆಯಾಗಿ 20 ವರ್ಷಗಳಾಗಿರುತ್ತೆ. ಇವರಿಬ್ಬರಿಗೂ 13 ವರ್ಷದ ಒಬ್ಬ ಮಗಳಿರ್ತಾಳೆ. ಅವಳ ಹೆಸರು ಸಾರಾ. ಮ್ಯಾಥು ಮತ್ತು ಅವರೆಲ್ಲರ ಜೊತೆ ಅವ್ರ ತಂದೆನೂ ಕೂಡ ಇರ್ತಾರೆ. ಮ್ಯಾಥು ಮತ್ತು ಅವರ ತಂದೆಗೆ ಮಾತುಗಳಿರುವುದಿಲ್ಲ. ಮ್ಯಾಥು ಮತ್ತು ಅವರ ತಂದೆ ಮಾತಾಡಿ ಸುಮಾರು ವರ್ಷಗಳಾಗಿರುತ್ತೆ. ಒಂದಿನ ಸಾರಾ ಹಾಸ್ಟೆಲ್ ಇಂದ ಮನೆ ಬರ್ತಾಳೆ. ಅವಳು ವಾಮನ ಹತ್ರ ಮಾತಾಡ್ತಾ, ಅಪ್ಪ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಿದಾರಂತೆ, ನಿಮ್ಗೆ ಏನಾದ್ರು ಹೇಳಿದಾರಾ ಅಂತ ಕೇಳ್ತಾಳೆ. ಅದಕ್ಕೆ ವಾಮನ, ನನಗೇನು ಹೇಳಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಸಾರಾ, ನೀನ್ ಅಪ್ಪನ ಹತ್ರ ಆ ವಿಷಯದ ಬಗ್ಗೆ ಮಾತಾಡ್ದೆ ಅಂತ ಕೇಳ್ತಾಳೆ. ಅದಕ್ಕೆ ವಾಮನ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಮ್ಯಾಥು ಒಬ್ಬ ಬ್ಯಾಂಕ್ ಎಂಪ್ಲಾಯ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತಾನೆ. ಅವನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಅವನು ಊರವರಿಗೆ ತುಂಬಾ ಹೆಲ್ಪ್ ಮಾಡಿರ್ತಾನೆ. ಊರಿನಲ್ಲಿರೋ ಎಲ್ರಿಗೂ ಅವನು ಅಂದ್ರೆ ಒಂದು ಪ್ರತ್ಯೇಕವಾದ ಗೌರವ ಇರುತ್ತೆ. ಅದಕ್ಕೆ ಊರಲ್ಲಿರುವ CRP ಪಾರ್ಟಿ ಅವರು ಈ ಸಾರಿ ಬರೋ ಎಲೆಕ್ಷನ್ ಅಲ್ಲಿ ಮ್ಯಾಥು ನಮ್ಮ ವಾರ್ಡ್ ನ ಮೆಂಬರ್ ಆಗಿ ನಿಂತ್ಕೊಂಡ್ರೆ ಬರೋ ಎಲೆಕ್ಷನ್ ಅಲ್ಲಿ ನಮ್ದೇ ಗೆಲುವು ಅಂತೇಳಿ ಮ್ಯಾಥುವನ್ನ ವಾರ್ಡ್ ಮೆಂಬರ್ ಆಗಿ ನಿಲ್ಲಿಸ್ತಾರೆ. ಮ್ಯಾಥು ಎಲೆಕ್ಷನ್ ಅಲ್ಲಿ ನಿಂತಿರುವ ಕಾರಣ ತಮ್ಮವ್ರಿಗೆ ಏನೇ ಕಷ್ಟ ಬಂದ್ರು ಕೂಡ ಅವನೇ ಮುಂದೆ ನಿಂತ್ಕೊಂಡು ಅವರಿಗೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಡ್ತಾ ಇದ್ದ. ಈ ಸಾರಿ ಒಂದು ಕುಟುಂಬದಲ್ಲಿ ಸಮಸ್ಯೆ ಇದ್ರೆ ಮ್ಯಾಥು ಅಲ್ಲಿಗೆ ಹೋಗಿ ಅವರ ಸಮಸ್ಯೆ ಏನು ಅಂತ ತಿಳ್ಕೊತಾನೆ. ಆ ಮನೆಯಲ್ಲಿರುವ ಹುಡುಗಿ ಆ ಮನೆಯಲ್ಲಿ ಕೆಲಸ ಮಾಡುವವನನ್ನ ಲವ್ ಮಾಡ್ತಾ ಇರ್ತಾಳೆ. ಅದು ಆ ಹುಡುಗಿಯ ತಂದೆಗೆ ಗೊತ್ತಾಗಿ ಅವನಿಗೆ ನನ್ನ ಮನೆಯಲ್ಲಿ ಕೆಲಸ ಕೊಟ್ಟು ಅವನನ್ನು ನನ್ನ ಮಗನಾಗಿ ನೋಡ್ಕೊಂಡೆ, ಆದ್ರೆ ಅವನ್ ಮಾತ್ರ ನನಗೆ ಮೋಸ ಮಾಡ್ದ ಅಂತೇಳಿ ಮ್ಯಾಥು ಹತ್ರ ಹೇಳ್ತಾನೆ. ಅದಕ್ಕೆ ಮ್ಯಾಥು, ಆತ ನನ್ನ ಮಗನ ಸಮಾನ ಅಂತ ಹೇಳಿದ್ಯಾ ಅಂದ್ರೆ ಅವ್ನು ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ, ನಿನ್ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿಯ ತಂದೆ ಏನು ಮಾತಾಡದೆ ಕೋಪದಿಂದ ಒಳಗಡೆ ಹೋಗ್ತಾನೆ. ಮ್ಯಾಥು ಪಾರ್ಟಿಯ ಕಾರ್ಯಕರ್ತ ಮ್ಯಾಥು ಹತ್ರ ಮಾತಾಡ್ತಾ, ಆ ಮನೆಯಲ್ಲಿ 6 ಓಟುಗಳಿದ್ದಾವೆ, ನೀವು ಮಾಡಿದ ಕೆಲಸಕ್ಕೆ ಆ ಓಟುಗಳು ಇನ್ ಮುಂದೆ ನಮಗೆ ಬೀಳೋದಿಲ್ಲ ಅಂತ ಹೇಳ್ತಾನೆ. ವಾಮನಿಗೆ ಒಬ್ಬ ಅಣ್ಣ ಇರ್ತಾನೆ, ಅವನ ಹೆಸರು ಪ್ರದೀಪ್. ಅವನು ಮ್ಯಾಥು ಏನೇ ಕೆಲಸ ಮಾಡಿದ್ರು ಅವನಿಗೆ ಸಪೋರ್ಟಿಂಗ್ ಆಗಿರ್ತಾನೆ. ಮ್ಯಾಥು ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಿದ್ದಾನೆ ಅಂತೇಳಿ ಗೊತ್ತಾಗಿ, ನಿನಗೆ ಆ ಸ್ಟ್ಯಾಮಿನ್ ಇದೆ, ನೀನು ಖಂಡಿತವಾಗಿ ಗೆಲ್ತೀಯ ಅಂತೇಳಿ ಅವನಿಗೆ ಎಂಕರೇಜ್ ಮಾಡ್ತಾನೆ. CRP ಪಾರ್ಟಿಯವರು ಕಾರ್ಯಕರ್ತರೆಲ್ಲರನ್ನು ಕರೆದು, ಈ ಸಾರಿ ಬರೋ ಎಲೆಕ್ಷನ್ ಅಲ್ಲಿ ಮ್ಯಾಥು ನಿಂತ್ಕೊಳ್ತಾ ಇದ್ದಾರೆ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಎಲ್ಲರೂ ಮ್ಯಾಥುಗೆ ಸಪೋರ್ಟ್ ಮಾಡಿ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದೇ ಊರಲ್ಲಿ ತಂಗನ್ ಎಂಬ ವ್ಯಕ್ತಿ ಇರ್ತಾನೆ. ಅವನಿಗೆ ಒಬ್ಬ ಮಗ ಮತ್ತು ಮಗಳಿರ್ತಾಳೆ. ಮಗನ ಹೆಸರು ಟಾಮಿ. ಅವನು ಸ್ಕೂಲಲ್ಲಿ ಓದ್ತಾ ಇರ್ತಾನೆ. ಮಗಳಿಗೆ ಮದುವೆಯಾಗಿ ಅವಳು ಅತ್ತೆ ಮನೆಯಲ್ಲಿ ಇರ್ತಾಳೆ. ತಂಗನ ಊರಲ್ಲಿ ಡ್ರೈವಿಂಗ್ ಸ್ಕೂಲ್ ಅನ್ನು ನಡೆಸ್ತಾ ಇರ್ತಾನೆ. ಒಂದು ದಿನ ಊರಲ್ಲಿ ಸ್ವಲ್ಪ ಜನ ಹುಡುಗಿಯರಿಗೆ ಡ್ರೈವಿಂಗ್ ಕಲಿಸ್ತಿರುವಾಗ ಅವನ ಮಗ ಸ್ಕೂಲ್ ಮುಂದೆ ಒಂದು ಹುಡುಗಿಗೋಸ್ಕರ ಬೇರೊಬ್ಬನೊಂದಿಗೆ ಜಗಳ ಮಾಡ್ತಾ ಇರೋದನ್ನ ನೋಡ್ತಾನೆ. ಆಗ ಆ ಜಗಳವನ್ನ ತಡೆದು ತನ್ನ ಮಗನನ್ನ ಮನೆ ಕರ್ಕೊಂಡ್ ಬರ್ತಾನೆ. ಮ್ಯಾಥು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದು ಕನ್ಫರ್ಮ್ ಆದ್ಮೇಲೆ ವಾಮನಿಗೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಹೇಳಿ, ಇವತ್ತೇ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಅದಕ್ಕೆ ವಾಮನ ಮ್ಯಾಥುಗೆ ಕಂಗ್ರಾಟ್ಸ್ ಹೇಳಿ, ಅವಳು ಎಷ್ಟೋ ದಿನಗಳಿಂದ ಮ್ಯಾಥುಗೆ ಹೇಳ್ಬೇಕು ಅಂದ್ಕೊಂಡಿರೋ ಒಂದು ವಿಷಯವನ್ನ ಅವನಿಗೆ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳಿಂದ ಹೇಳೋದಿಕ್ಕೆ ಆಗೋದಿಲ್ಲ. ಮ್ಯಾಥು ಎಲೆಕ್ಷನ್ ಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋಗಿದ್ದಾಗ ಅಲ್ಲಿರುವ ಕೆಲವು ಮಂದಿ ಮ್ಯಾಥು ಬಗ್ಗೆ ಮಾತಾಡ್ತಾ, ಎಲೆಕ್ಷನ್ ಟೈಮ್ ಅಲ್ಲಿ ಕೇಸ್ ಫೈಲ್ ಆಗೋದು ಒಳ್ಳೇದಾ ಅಂತ ಅಂದ್ಕೊಳ್ತಾರೆ. ಇನ್ನೊಂದ್ ಕಡೆ ತಂಗನ್ ಮಗ ಟಾಮಿ ಕೋಪ ಮಾಡ್ಕೊಂಡು ಸ್ಕೂಲಿಂದ ಮನೆಗೆ ಬಂದು, ನಿನ್ನೆ ರಾತ್ರಿ ನೀವು ಮ್ಯಾಥು ಸೇರ್ಕೊಂಡು ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತಾನೆ. ಆ ಮಾತನ್ನು ಕೇಳಿದ ತಂಗನ್ಗೆ ಈ ವಿಷಯ ಟಾಮಿಗೆ ಗೊತ್ತಾಯ್ತು ಅಂತೇಳಿ ಆಲೋಚನೆ ಮಾಡ್ತಾ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿ ಬಿಡ್ತಾನೆ. ಅಸಲಿಗೆ ಮ್ಯಾಥು ಮೇಲೆ ಫೈಲ್ ಆಗಿರೋ ಕೇಸ್ ಏನು ಅಂದ್ರೆ ಡೈವರ್ಸ್ ಕೇಸ್. ವಾಮನ ಮ್ಯಾಥುಗೆ ಡೈವರ್ಸ್ ಕೊಡ್ಬೇಕು ಅಂತೇಳಿ ಡೈವರ್ಸ್ ಅನ್ನ ಅಪ್ಲೈ ಮಾಡಿರ್ತಾಳೆ. ಈ ವಿಷಯದ ಬಗ್ಗೆನೇ ಅವಳು ಮ್ಯಾಥುಗೆ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಹೇಳೋದಿಕ್ಕೆ ಆಗದೆ ಹೋಗಿರ್ತಾಳೆ. ಈ ವಿಷಯದ ಬಗ್ಗೆ ಅವಳ ಅಣ್ಣ ಪ್ರದೀಪ್ ತಿಳ್ಕೊಂಡು, ಮ್ಯಾಥು ತುಂಬಾ ಒಳ್ಳೆಯವನು ಆಗಿರುವಾಗ ಮದುವೆ ಆಗಿ ಇಷ್ಟೊಂದು ವರ್ಷ ಆದ್ಮೇಲೆ ಡೈವರ್ಸ್ ಯಾಕೆ ಕೊಡ್ತಿದ್ಯಾ, ಮತ್ತೆ ಏನಾದ್ರು ಮದುವೆ ಮಾಡ್ಕೋತಿದ್ಯಾ ಅಂತ ಕೇಳ್ತಾನೆ. ಪ್ರದೀಪ್ ಏನೇ ಮಾತಾಡಿದ್ರು ಕೂಡ ವಾಮನ ಏನು ಆನ್ಸರ್ ಮಾಡದೆ ಸೈಲೆಂಟ್ ಆಗಿರ್ತಾಳೆ. ಮ್ಯಾಥು ಡೈವರ್ಸ್ ಬಗ್ಗೆ ತಿಳ್ಕೊಂಡು ವಾಮನ ಹತ್ರ ಮಾತಾಡೋಣ ಅಂತೇಳಿ ಮನೆಗೆ ಬರ್ತಾನೆ. ಆದ್ರೆ ವಾಮನ ಮಾತ್ರ ಏನು ಆಗಿಲ್ಲ ಅನ್ನೋ ತರ ಮನೆಯಲ್ಲಿ ತನ್ನ ಕೆಲಸವನ್ನ ತಾನು ಮಾಡ್ಕೊಳ್ತಾ ಇರ್ತಾಳೆ. ಅಸಲಿಗೆ ವಾಮನ ಡೈವರ್ಸ್ ಅನ್ನ ಏಕೆ ಅಪ್ಲೈ ಮಾಡಿದ್ದಾಳೆ ಅಂದ್ರೆ, ಮ್ಯಾಥುಗೆ ಒಬ್ಬರ ಜೊತೆ ಅಕ್ರಮ ಸಂಬಂಧವಿರುತ್ತೆ. ಯಾರ ಜೊತೆ ಅಂದ್ರೆ ಆ ತಂಗನ್ ಜೊತೆ. ಮ್ಯಾಥು ಒಬ್ಬ ಫೀಮೇಲ್ ಸೆಕ್ಸುವಲ್, ಅದೇ ರೀತಿ ಆ ತಂಗನ್ ಕೂಡ ಫೀಮೇಲ್ ಸೆಕ್ಸುವಲ್. ಇವರಿಬ್ಬರಿಗೂ ತುಂಬಾ ವರ್ಷಗಳಿಂದ ಅಕ್ರಮ ಸಂಬಂಧವಿರುತ್ತೆ. ಈ ವಿಷಯದ ಬಗ್ಗೆನೆ ಟಾಮಿ ತಿಳ್ಕೊಂಡು ಅವ್ರ ತಂದೆನ ಕೇಳಿರ್ತಾನೆ. ಆದ್ರೆ ತಂಗನ್ ಮಾತ್ರ ಏನ್ ಹೇಳ್ಬೇಕು
ಮಾಡ್ಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿರ್ತಾನೆ. ವಾಮನಿಗೆ ಮ್ಯಾಥು ಫೀಮೇಲ್ ಸೆಕ್ಸ್ವೆಲ್ ಅಂತೇಳಿ ಮದುವೆ ಆದ ಸ್ವಲ್ಪ ದಿನಕ್ಕೆ ಗೊತ್ತಾಗಿರುತ್ತೆ. ಆದ್ರೆ ಅವಳು ಅವತ್ತು ಅವನಿಗೆ ಡೈವರ್ಸ್ ಕೊಟ್ಟಿರೋದಿಲ್ಲ. ಆದ್ರೆ ಇವತ್ತು ಅವನ ಅಕ್ರಮ ಸಂಬಂಧದ ಬಗ್ಗೆ ತಿಳ್ಕೊಂಡು ಕನ್ಫರ್ಮ್ ಆದ್ಮೇಲೆ ಡೈವರ್ಸ್ ಗೆ ಅಪ್ಲೈ ಮಾಡಿರ್ತಾಳೆ. ಮ್ಯಾಥು ಈ ಕೇಸ್ ನಿಂದ ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ನನಗೆ ಮರ್ಯಾದೆ ಹೋಗುತ್ತೆ ಅಂತೇಳಿ ನೋವು ಮಾಡ್ಕೊಳ್ತಾ ಇರ್ತಾನೆ. ಆಗ ಮ್ಯಾಥು ವಾಮನ್ ಹತ್ರ ಮಾತಾಡ್ತಾ ಈ ಎಲೆಕ್ಷನ್ ಟೈಮ್ ಅಲ್ಲಿ ಡೈವರ್ಸ್ ಗೆ ಅಪ್ಲೈ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ವಾಮನ ನಾನು ಈ ಕೇಸ್ ಅನ್ನ ಫೈಲ್ ಮಾಡಿ 2 months ಆಗಿದೆ, ಆದ್ರೆ ನೋಟಿಸ್ ಮಾತ್ರ ಇವತ್ತು ಬಂದಿದೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿದ ಮ್ಯಾಥುಗೆ ಇನ್ನೇನ್ ಮಾತಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ಸೈಲೆಂಟ್ ಆಗಿ ಇದ್ದು ಬಿಡ್ತಾನೆ. ಮ್ಯಾಥು ಮತ್ತು ತಂಗನ್ಗಿರುವ ಲವ್ ವಿಷಯ ಊರಲ್ಲಿರೋ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ತಂಗನ್ಗೆ ಈ ವಿಷಯವನ್ನ ಈಗ ಫೇಸ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ಸ್ವಲ್ಪ ದಿನ ಆ ವಿಷಯವನ್ನ ಮರೆಯೋವರೆಗೂ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅಂತೇಳಿ ತಲೆ ಬಗ್ಸ್ಕೊಂತಾನೆ. ಪಾರ್ಟಿಯಲ್ಲಿ ಇರುವವರು ಕೂಡ ಈ ವಿಷಯದ ಬಗ್ಗೆ ತಿಳ್ಕೊಂಡು ಅವರೆಲ್ಲರೂ ಮಾತಾಡ್ತಿರುವಾಗ ಮ್ಯಾಥು ಅಲ್ಲಿಗೆ ಬಂದು ನನ್ನಂತವನು ಎಲೆಕ್ಷನ್ ನಿಂತ್ಕೊಳ್ಳೋದು ಸರಿಯಲ್ಲ ಅಂತೇಳಿ ನಾನು ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪಾರ್ಟಿಯವರು ನೀವು ತುಂಬಾ ಓದ್ಕೊಂಡು ತಿಳುವಳಿಕೆಯನ್ನ ಹೊಂದಿದವರು, ನೀವು ಈ ಎಲೆಕ್ಷನ್ ನಲ್ಲಿ ಗೆದ್ರೆ ಅದೊಂದು ದೊಡ್ಡ ವಿಜಯ ಆಗುತ್ತೆ ಅಂತ ಹೇಳಿ ನೀವು ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಮ್ಯಾಥುಗೆ ಅಪೋಸಿಟ್ ಆಗಿ ಸ್ಪರ್ಧೆ ಮಾಡುತ್ತಿರುವ ಅಪೋಸಿಟ್ ಪಾರ್ಟಿಯವರು ಎಲ್ಲರ ಹತ್ರ ಹೋಗಿ ವಿಷಯದ ಬಗ್ಗೆ ಅವ್ರ ಹತ್ರ ಹೇಳ್ತಾ ಇಂಥವನಿಗೆ ವೋಟ್ ಹಾಕ್ಬೇಡಿ, ನನಗೆ ವೋಟ್ ಹಾಕಿ ಅಂತ ಹೇಳ್ತಾರೆ. ಸ್ವಲ್ಪ ಮಂದಿ ನಮ್ಮ ಓಟು ನಿಮ್ಗೆ ಅಂತ ಹೇಳ್ತಾರೆ. ಅದರಲ್ಲಿ ತುಂಬಾ ಜನ ವೋಟ್ ಯಾರಿಗೆ ಹಾಕ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ, ನೀವ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೀನ್ ಕಟ್ ಆದ್ರೆ ಮ್ಯಾಥು ಸ್ಕೂಲ್ ಹತ್ರ ಬಂದು ತನ್ನ ಮಗಳು ಸಾರಾ ಹತ್ರ ಮಾತಾಡ್ತಾ ನಿಮ್ಮಮ್ಮ ಹೇಳೋ ತರ ನನಗೂ ಆತನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೇಳಿ ಹೇಳೋದಿಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಸಾರಾ ಅಪ್ಪ ನೀವ್ ಯಾವತ್ತೂ ಕೂಡ ಸುಳ್ಳು ಹೇಳ್ಬೇಡಿ, ಅದು ನಿಮ್ಮ ಫೇಸ್ ಅಲ್ಲಿ ಕಾಣುತ್ತೆ, ನೀವ್ ಹೇಗೆ ಇದ್ದು ನೀವೇನೇ ಮಾಡಿದ್ರು ನೀವು ನನ್ನ ತಂದೆನೆ, ನಾನು ನಿನ್ ಮಗಳೇ, ಅದನ್ನ ಯಾರು ಕೂಡ ಬದಲಾಯಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿದ ಮ್ಯಾಥುಗೆ ಯಾವ ರೀತಿ ರಿಯಾಕ್ಟ್ ಆಗ್ಬೇಕು ಅಂತೇಳಿ ಗೊತ್ತಾಗದೆ ಅಲ್ಲಿಂದ ಸೈಲೆಂಟ್ ಆಗಿ ಬಂದ್ಬಿಡ್ತಾನೆ. ತಂಗನ್ ತನ್ನ ಮಗನನ್ನ ಸ್ಕೂಲ್ ಹತ್ರ ಬಿಡೋದಕ್ಕೋಸ್ಕರ ಬೈಕ್ ಸ್ಟಾರ್ಟ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇದ್ರೆ ಅಲ್ಲಿದ್ದ ಸ್ವಲ್ಪ ಮಂದಿ ನೀನೇಕೆ ಅಷ್ಟೊಂದು ಕಷ್ಟ ಪಡ್ತಿದ್ಯಾ, ನಿನ್ನ ಲವರ್ ನ ಬೈಕ್ ಹತ್ತಿ ಹಿಂದೆ ಯಾಪಿಯಾಗಿ ಕುತ್ಕೋ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿದ ಟಾಮಿ ಅವಮಾನದಿಂದ ಫೀಲ್ ಆಗಿ ನಾನ್ ಸ್ಕೂಲ್ಗೆ ನಡ್ಕೊಂಡೇ ಹೋಗ್ತೀನಿ ಅಂತ ತಂಗನ ಹತ್ರ ಹೇಳಿ ಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಾನೆ. ಮ್ಯಾಥು ತನ್ನ ಹೆಂಡತಿಗೆ ಡೈವರ್ಸ್ ಕೊಡಬಾರ್ದು ಅಂತ ಹೇಳಿ ಒಬ್ಬ ಲಾಯರ್ ನನ್ನ ಹೋಗಿ ಮೀಟ್ ಮಾಡ್ತಾನೆ. ಲಾಯರ್ ಮ್ಯಾಥು ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಮ್ಯಾಥು ಹತ್ರ ಕೋರ್ಟ್ ಅಲ್ಲಿ ಮಾತಾಡೋ ಸಮಯದಲ್ಲಿ ನನಗೂ ಆತನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೇಳಿ ಗಟ್ಟಿಯಾಗಿ ಹೇಳಿ ಅಂತ ಹೇಳ್ಕೊಡ್ತಾರೆ. ಆಗ ನಾನು ವಾಮನ ಹೇಳಿರೋದು ಫಾಲ್ಸ್ ರೆಗ್ಯುಲೇಷನ್ ಅಂತ ಹೇಳಿ ಡೈವರ್ಸ್ ಅನ್ನ ಕ್ಯಾನ್ಸಲ್ ಮಾಡಿಸ್ತೀನಿ, ನಮ್ಮ ಊರಲ್ಲಿ ಈ ರೀತಿ ಕೇಸ್ ಯಾವತ್ತೂ ಕೂಡ ನಡೆದಿಲ್ಲ, ಇದೊಂದು ಡಿಫರೆಂಟ್ ಕೇಸ್, ಆದ್ದರಿಂದ ಜಡ್ಜ್ಮೆಂಟ್ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾಥು ಸ್ವಲ್ಪ ದಿನಗಳಲ್ಲಿ ನನಗೆ ಎಲೆಕ್ಷನ್ ಇದೆ, ಆದಷ್ಟು ಬೇಗ ಈ ಕೇಸ್ ಮುಗಿಯೋ ತರ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಲಾಯರ್ ಈ ಕೇಸ್ ಬೇಗ ಮುಗಿಬೇಕು ಅಂದ್ರೆ ಈ ಕೇಸನ್ನ ಫ್ಯಾಮಿಲಿ ಕೋರ್ಟ್ ನಿಂದ ಹೈಕೋರ್ಟ್ ಗೆ ಬದಲಾಯಿಸಬೇಕು, ನಂತರ ನಿಮ್ಗೂ ನಿಮ್ಮ ಹೆಂಡತಿ ಮಧ್ಯೆ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯಾಥ್ಯೂ ನಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಕೋರ್ಟ್ ಅಲ್ಲಿ ಜಡ್ಜ್ ಈ ಕೇಸ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅವರಿಬ್ಬರನ್ನು ಕೌನ್ಸಿಲಿಂಗ್ ಕಳಿಸಿ ಅಂತ ಹೇಳ್ತಾರೆ. ಆ ಕೌನ್ಸಿಲಿಂಗ್ ಅನ್ನ ನೀಡೋ ಡಾಕ್ಟರ್ ಮ್ಯಾಥು ಮತ್ತು ವಾಮನಕ್ಕೆ ಕೌನ್ಸಿಲಿಂಗ್ ಮಾಡ್ತಾ ಅವರಿಬ್ಬರ ಮಧ್ಯೆ ಇರೋ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಅವ್ರಿಗೆ ಕ್ವಶನ್ ಅನ್ನ ಕೇಳ್ತಾರೆ. ಮ್ಯಾಥು ಡಾಕ್ಟರ್ ಕೇಳೋ ಯಾವುದೇ ಕ್ವಶನ್ಗೂ ಕೂಡ ಸರಿಯಾದ ಆನ್ಸರ್ ಕೊಡೋದಿಲ್ಲ, ಆದ್ರೆ ವಾಮನ ಮಾತ್ರ ತಾನು ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ ಗಟ್ಟಿಯಾಗಿ ನಿಂತ್ಕೊಳ್ತಾಳೆ. ಆಗ ಆ ಡಾಕ್ಟರ್ಗೆ ಮ್ಯಾಥು ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತೇಳಿ ಗೊತ್ತಾಗದೆ ನೀವೇನು ಸರಿಯಾಗಿ ಹೇಳಿಲ್ಲ ಅಂದ್ರೆ ನಾನೇನು ಮಾಡೋದಿಕ್ ಆಗೋದಿಲ್ಲ ಅಂತ ಹೇಳಿ ನೀವು ನಿಮ್ಮ ಕೇಸನ್ನ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾರೆ. ಮ್ಯಾಥು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತನ್ನ ಮೇಲೆ ತಾನು ಕೋಪ ಮಾಡ್ಕೊಳ್ತಾ ವಾಮನನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ಗವರ್ನಮೆಂಟ್ ಎಲೆಕ್ಷನ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ. ಎರಡೂ ಪಕ್ಷದ ಕಾರ್ಯಕರ್ತರು ಈ ವಿಷಯವನ್ನ ತಿಳ್ಕೊಂಡು ಪ್ರಚಾರವನ್ನ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಥು ತನ್ನ ಪಾರ್ಟಿಯವರ ಜೊತೆ ಸೇರ್ಕೊಂಡು ಎಲ್ಲರ ಮನೆ ಬಾಗಿಲಿಗೆ ಹೋಗ್ತಾ ತನ್ನ ನಾಮಿನೇಷನ್ ಕಾರ್ಡ್ ಅನ್ನ ತೋರಿಸ್ತಾ ನನಗೆ ವೋಟ್ ಹಾಕಿ ಅಂತ ಹೇಳ್ತಾನೆ. ಮ್ಯಾಥು ಎಲೆಕ್ಷನ್ ಕ್ಯಾನ್ವಸ್ ಮಾಡೋ ಸಮಯದಲ್ಲಿ ಮಳೆ ಬೀಳ್ತಾ ಇದ್ರೆ ಅವನು ಹೋಗಿ ಒಂದು ಶಾಪ್ ಅಲ್ಲಿ ನಿಂತ್ಕೊಳ್ತಾನೆ. ಅಲ್ಲಿ ತಂಗನ್ ಕೂಡ ಇರ್ತಾನೆ. ತಂಗನ್ ಮತ್ತು ಮ್ಯಾಥು ಒಬ್ಬರನ್ನೊಬ್ರು ನೋಡ್ಕೊಂಡು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಏನು ಕೂಡ ಮಾತಾಡೋದಿಲ್ಲ. ತಂಗನ್ ಎಲ್ಲರ ಮುಂದೆ ಮ್ಯಾಥು ಜೊತೆ ನಿಂತ್ಕೊಳಕ್ಕಾಗದೆ ಎಲೆಕ್ಷನ್ ಕ್ಯಾನ್ವಸ್ ಅನ್ನ ಸ್ಟಾಪ್ ಮಾಡಿ ಆ ಮಳೆಯಲ್ಲಿ ನಡ್ಕೊಂಡು ಬರ್ತಾ ಎಲೆಕ್ಷನ್ ನೋಟಿಸ್ ಮೇಲೆ ಮ್ಯಾಥು ಫೋಟೋವನ್ನ ನೋಡ್ತಾ ಬರ್ತಾನೆ. ಮ್ಯಾಥು ಲಾಯರ್ ಮತ್ತು ವಾಮನ ಲಾಯರ್ ಕೋರ್ಟ್ ಅಲ್ಲಿ ಮಾತಾಡ್ತಾ ಮ್ಯಾಥುಗೆ ಎಲೆಕ್ಷನ್ ಹತ್ರ ಇದೆ, ಆದಷ್ಟು ಬೇಗ ಈ ಡೈವರ್ಸ್ ಕೇಸ್ ಅನ್ನ ಡೆವಲಪ್ ಮಾಡಿ ಅಂತ ಹೇಳ್ತಾರೆ. ಜಡ್ಜ್ ಅವ್ರು ಕೇಳ್ಕೊಂಡ ಹಾಗೆ ಕೇಸ್ ಅನ್ನ ಸ್ಪೀಡ್ ಅಪ್ ಮಾಡ್ತಾರೆ. ಒಂದು ದಿನ ತಂಗನ್ ಕೆಲವು ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೋಸ್ಕರ ಒಂದು ಅಂಗಡಿಗೆ ಹೋಗ್ತಾನೆ. ಅದೇ ಶಾಪ್ಗೆ ಮ್ಯಾಥು ಅವ್ರ ತಂದೆನೂ ಕೂಡ ಬರ್ತಾರೆ. ತಂಗನ್ ಅವರನ್ನ ನೋಡಿ ಅವ್ರನ್ನ ಫೇಸ್ ಮಾಡಕ್ ಆಗದೆ ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಕೋರ್ಟ್ ಅಲ್ಲಿ ಕೇಸ್ ಅನ್ನ ವಿತ್ಡ್ರಾ ಮಾಡ್ಕೋ ಅಂತೇಳಿ ವಾಮನಿಗೆ ತುಂಬಾ ಜನ ಹೇಳ್ತಾ ಇರ್ತಾರೆ. ಆದ್ರೆ ಮ್ಯಾಥು ಅವರ ತಂದೆ ಮಾತ್ರ ಅವಳ ಹತ್ರ ಒಂದು ಮಾತು ಕೂಡ ಹೇಳೋದಿಲ್ಲ. ವಾಮನ ಅಣ್ಣ ಪ್ರದೀಪ್ ಅವಳ ಹತ್ರ ಮಾತಾಡ್ತಾ ಕೋರ್ಟ್ ಅಲ್ಲಿ ಮ್ಯಾಥು ಮೇಲೆ ಹಾಕಿರೋ ಕೇಸ್ ಅನ್ನು ವಾಪಸ್ ತಗೊಂಡು ಅವನ ಜೊತೆ ಬದುಕು ಅಂತ ಹೇಳ್ತಾನೆ. ಅದಕ್ಕೆ ವಾಮನ ಮದುವೆಗಿಂತ ಮುಂಚೆ ನಾನು ಒಬ್ಬರನ್ನ ಪ್ರೀತಿಸಿನಿ ಅಂತೇಳಿ ಅಪ್ಪನ ಹತ್ರ ಹೇಳಿದಾಗ ನೀನು ಅಣ್ಣನಾಗಿ ನನ್ನ ಪಕ್ಕ ನಿಂತ್ಕೊಳ್ಳಿಲ್ಲ, ಕನಿಷ್ಠ ಪಕ್ಷ ಅಣ್ಣನಾಗಿ ಈಗಲಾದ್ರೂ ನನ್ನ ಪಕ್ಕ ನಿಂತ್ಕೊ ಅಂತ ಹೇಳ್ತಾಳೆ. ವಾಮನ ಆ ರೀತಿ ಹೇಳಿದ್ದರಿಂದ ಪ್ರದೀಪ್ಗೆ ನೀನ್ ಹೇಳ್ಬೇಕು ಅಂತ ಗೊತ್ತಾಗದೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೋರ್ಟ್ ಹಿಯರಿಂಗ್ ಡೇಟ್ ಬರುತ್ತೆ. ಕೋರ್ಟ್ ಅಲ್ಲಿ ಮ್ಯಾಥು ಲಾಯರ್ ವಾಮನ ಜೊತೆ ಮಾತಾಡ್ತಾ ಮ್ಯಾಥು ಫೀಮೇಲ್ ಸೆಕ್ಸ್ವೆಲ್ ಅಂತೇಳಿ ನಿಮ್ಗೆ ಯಾವಾಗ ಗೊತ್ತಾಯ್ತು, ನಿಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ ಯಾವ
ರೀತಿ ಇದೆ ಅಂತ ಕೇಳ್ತಾನೆ. ಅದಕ್ಕೆ ವಾಮನ, ಮ್ಯಾಥು ಫೀಮೇಲ್ ಸೆಕ್ಸುವಲ್ ಅಂತೇಳಿ ನನಗೆ ಮದುವೆಯಾದ ಸ್ವಲ್ಪ ದಿನಕ್ಕೆ ಗೊತ್ತಾಯ್ತು. ನಾನು ಮದುವೆಯಾದ ದಿನದಿಂದ ಇವತ್ತಿನವರೆಗೂ ಕೇವಲ 4 ಸಾರಿ ಇಂಟಿಮೇಟ್ ಆಗಿದೀವಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಮ್ಯಾಥು ಲಾಯರ್ ಶಾಕ್ ಆಗಿ ಮ್ಯಾಥು ಕಡೆ ನೋಡ್ತಾನೆ. ಮ್ಯಾಥು ತಲೆ ಎತ್ತಿ ಯಾರನ್ನು ಕೂಡ ನೋಡಕ್ಕಾಗದೆ ತಲೆ ತಗ್ಸಿ ನಿಂತ್ಕೊಂಡಿರ್ತಾನೆ. ಆಗ ಮ್ಯಾಥು ಲಾಯರ್ ವಾಮನ ಜೊತೆ ಮಾತಾಡ್ತಾ, ಮ್ಯಾಥು ಫೀಮೇಲ್ ಸೆಕ್ಸುವಲ್ ಅಂತೇಳಿ ಮದುವೆಯಾದ ಸ್ವಲ್ಪ ದಿನಕ್ಕೆ ನಿನಗೆ ಗೊತ್ತಾಗಿದ್ರೆ ಅವತ್ತು ನೀ ಡೈವರ್ಸ್ ಕೊಡದೆ ಇವತ್ತಾಕೆ ನೀ ಡೈವರ್ಸ್ ಕೊಡ್ತಾ ಇದೀಯ ಅಂತ ಕೇಳ್ತಾರೆ. ಅದಕ್ಕೆ ವಾಮನ ಲಾಯರ್ ಮಧ್ಯೆ ಮಾತಾಡ್ತಾ, ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳಿಗಿರೋ ಫ್ರೀಡಮ್ ಅವತ್ತಿನ ಕಾಲದಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಜಡ್ಜ್ ವಾಮನ ಹತ್ರ ಮಾತಾಡ್ತಾ, ಮ್ಯಾಥು ಫೀಮೇಲ್ ಸೆಕ್ಸುವಲ್ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿನೂ ಕೂಡ ಇಲ್ಲ. ಅಟ್ಲೀಸ್ಟ್ ಒಬ್ಬರಾದ್ರೂ ಕೋರ್ಟ್ಗೆ ಬಂದು ಮ್ಯಾಥು ಫೀಮೇಲ್ ಸೆಕ್ಸುವಲ್ ಅಂತ ಹೇಳಿದ್ರೆ ನೀವು ಕೇಳ್ಕೊಳ್ತಿರೋ ಡೈವರ್ಸ್ ಅನ್ನ ಕೊಡಿಸ್ತೀನಿ ಅಂತ ಹೇಳ್ತಾರೆ. ವಾಮನ ಲಾಯರ್ ಮ್ಯಾಥುನ್ನ ಏನೇ ಕ್ವಶನ್ ಕೇಳಿದ್ರು ಕೂಡ ಸರಿಯಾಗಿ ಆನ್ಸರ್ ಕೊಡದೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಮ್ಯಾಥು ಆನ್ಸರ್ ನೆಲ್ಲ ಕೇಳ್ತಿದ್ದ ಮ್ಯಾಥು ಲಾಯರ್ ಕೋರ್ಟ್ ಇಂದ ಆಚೆ ಬಂದ್ಮೇಲೆ ಅವನ ಜೊತೆ ಮಾತಾಡ್ತಾ, ನೀವು ಕೊಡ್ತಿರೋ ಆನ್ಸರ್ ಅನ್ನ ನೋಡಿದ್ರೆ ನನಗೆ ಡೌಟ್ ಬರುತ್ತೆ. ನೀವು ಯಾವುದೋ ವಿಷಯವನ್ನ ನನ್ನಿಂದ ಮುಚ್ಚಿಟ್ಟಿದ್ದೀರಾ. ನೀವು ಹೀಗೆ ಏನು ಹೇಳಿದೆ ಮುಂದೆ ಹೋದ್ರೆ ನಿಮ್ಗೆ ಡೈವರ್ಸ್ ಸಿಗೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಆಗ ಮ್ಯಾಥು ಬೇಸರ ಮಾಡ್ಕೊಂಡು ಕೋರ್ಟ್ ಇಂದ ಆಚೆ ಬರ್ತಾನೆ. ಆಗ ಒಬ್ಬ ವ್ಯಕ್ತಿ ಮ್ಯಾಥು ಹತ್ರ ಬಂದು, ನಾನು LGBT ವಾರ್ನೇಷನ್ ಇಂದ ಬಂದಿದ್ದೀನಿ, ನಿಮ್ಮಂತವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾನಿದ್ದೀನಿ ಅಂತ ಹೇಳಿ ನಿಮ್ಗೆ ಏನೇ ಕಷ್ಟ ಬಂದ್ರು ಆಫೀಸ್ ಬಂದು ಮೀಟ್ ಮಾಡಿ ಅಂತ ಹೇಳ್ತಾನೆ. ಅಸಲಿಗೆ ಬಾಧೆಯಲ್ಲಿದ್ದ ಮ್ಯಾಥುಗೆ ಅವ್ನು ಬಂದು ಮಾತಾಡಿದ್ಮೇಲೆ ಇನ್ನಷ್ಟು ಬೇಜಾರಾಗುತ್ತೆ. ಮ್ಯಾಥು ಅವರ ಮನೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಫುಲ್ ಸೈಲೆಂಟ್. ಯಾರು ಯಾರ ಜೊತೆನೂ ಕೂಡ ಮಾತಾಡದೆ ಸೈಲೆಂಟ್ ಆಗಿರ್ತಾರೆ. ಮ್ಯಾಥು ರೂಮ್ ಅಲ್ಲಿ ಅವನ ಹೆಂಡತಿ ಜೊತೆ ಮಲ್ಕೊಳ್ದೆ ಒಬ್ಬನೇ ಇನ್ನೊಂದು ರೂಮ್ ಅಲ್ಲಿ ಬಂದು ಮಲ್ಕೊಂಡು ಅವ್ರ ತಾಯಿ ಫೋಟೋವನ್ನೇ ನೋಡ್ತಾ ತುಂಬಾ ಸಂಕಟ ಬೀಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ತಂಗನ್ ಬಾರ್ ಅಲ್ಲಿ ತನ್ನ ಫ್ರೆಂಡ್ ಜೊತೆ ಫುಲ್ ಆಗಿ ಕುಡಿತಾ, ಆಗ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾ, ತುಂಬಾ ಮಂದಿ ಪೇರೆಂಟ್ಸ್ ನನ್ನ ಬಗ್ಗೆ ತಿಳ್ಕೊಂಡು ಅವ್ರ ಹೆಣ್ಮಕ್ಳು ನನ್ನ ಹತ್ರ ಡ್ರೈವಿಂಗ್ ಕಲಿಯೋದು ಸೇಫ್ ಅಂತೇಳಿ ನನ್ನ ಹತ್ರ ಕಳಿಸ್ತಾ ಇದ್ರು ಅಂತೇಳಿ ಅವನ ಪೂರ್ತಿ ನೋವನ್ನ ಅವನ ಫ್ರೆಂಡ್ ಹತ್ರ ಹೇಳ್ತಾ ಸಂಕಟ ಬೀಳ್ತಾ ಇರ್ತಾನೆ. ತಂಗನ್ ಬಾರಿಂದ ಹೊರಗಡೆ ಬಂದು ನೋಡಿದ್ರೆ ಅದೇ ಬಾರ್ ಅಲ್ಲಿ ತನ್ನ ಮಗನು ಕೂಡ ಇರ್ತಾನೆ. ಆಗ ಅವನು ತನ್ನ ಮಗನ ಜೊತೆ ಮಾತಾಡ್ತಾ, ಇಲ್ಲೇನೋ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಟಾಮಿ, ಸ್ಕೂಲಲ್ಲಿ ಎಲ್ಲರೂ ನಿನ್ ಬಗ್ಗೆನೆ ಮಾತಾಡ್ತಾ ನನಗೆ ತುಂಬಾ ನೋವು ಮಾಡ್ತಾ ಇದ್ದಾರೆ, ನನಗೆ ಸ್ಕೂಲ್ ಹೋಗೋದಕ್ಕೇನೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ತಂಗನ್ ಮಗನ ಕಷ್ಟವನ್ನ ಅರ್ಥ ಮಾಡ್ಕೊಂಡು, ನೀನ್ ಇಲ್ಲಿರೋದಕ್ಕೆ ಸ್ವಲ್ಪ ಕಷ್ಟ ಆದ್ರೆ ನೀನ್ ಸ್ವಲ್ಪ ದಿನ ಬೇರೆ ಊರಲ್ಲಿ ಇರು ಅಂತ ಹೇಳಿ ಅವನನ್ನ ಅವರ ಅಕ್ಕರ ಊರಿಗೆ ಕಳಿಸ್ತಾನೆ. ಮ್ಯಾಥು ಅವರ ತಂದೆ ಮ್ಯಾಥು ನೋವನ್ನ ನೋಡಕ್ಕಾಗದೆ ವಾಮನ ಹತ್ರ ಮಾತಾಡ್ಬೇಕು ಅಂತೇಳಿ ಫಿಕ್ಸ್ ಆಗ್ತಾನೆ. ಆಗ ಅವರು ವಾಮನ ಜೊತೆ ಮಾತಾಡ್ತಾ, ನೀನ್ ಈ ಕೇಸನ್ನ ವಾಪಸ್ ತಗೋ ಅಂತ ಹೇಳ್ತಾರೆ. ಆಗ ವಾಮನ ಅವ್ರ ಜೊತೆ ಮಾತಾಡ್ತಾ, ಮಾವಯ್ಯ ನಿಮಗೆ ನೆನಪಿದ್ಯಾ, ತಂಗನ್ಗೆ ಒಂದ್ಸರಿ ಆಕ್ಸಿಡೆಂಟ್ ಆದಾಗ ಮ್ಯಾಥು ಆ ರಾತ್ರಿ ಪೂರಾ ಮನೆಗೆ ಬಂದಿರ್ಲಿಲ್ಲ, ನೀವೇ ಅವರನ್ನ ಹುಡ್ಕೊಂಡು ಹೋಗಿ ಅವರನ್ನ ಮನೆ ಕರ್ಕೊಂಡ್ ಬಂದಿದ್ರಿ. ಅವತ್ತಿನಿಂದ ನೀವಿಬ್ರು ಕೂಡ ಮಾತಾಡ್ಕೊಳ್ತಾ ಇಲ್ಲ, ಏಕೆಂದ್ರೆ ಅವರಿಬ್ಬರ ಮಧ್ಯೆ ಇರೋ ಸಂಬಂಧದ ಬಗ್ಗೆ ನಿಮ್ಗೆ ಗೊತ್ತಾಗಿದ್ದರಿಂದ ನಾನು ಕೂಡ ಇಷ್ಟು ವರ್ಷ ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಇನ್ನು ಮುಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ ಆಗಲ್ಲ. ನನಗೆ ನಮ್ಮ ತಂದೆಗಿಂತ ನೀವು ಅಂದ್ರೆ ತುಂಬಾ ಗೌರವ, ಏಕೆಂದ್ರೆ ನಾನು ಹೇಳೋ ಮಾತಿಗೆ ನೀವು ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ. ನಾನು ಇಷ್ಟು ವರ್ಷಗಳಿಂದ ನಿಮ್ಗೋಸ್ಕರ ನೀವು ಮನೇಲಿ ಇದೀನಿ ಅಂತ ಹೇಳ್ತಾ ಈ ವಿಷಯದಲ್ಲಿ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ವಾಮನ ಅಣ್ಣ ಪ್ರದೀಪ್ ಮ್ಯಾಥು ಹತ್ರ ಬಂದು, ಇಷ್ಟು ವರ್ಷ ನೀನ್ ಏನೇ ಕೆಲಸ ಮಾಡಿದ್ರು ಕೂಡ ನಿನ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಆದ್ರೆ ಈ ವಿಷಯದಲ್ಲಿ ಮಾತ್ರ ನನ್ನ ತಂಗಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ ಅಂತ ಹೇಳ್ತಾನೆ. ಆ ಮಾತನ್ನು ಕೇಳಿದ ಮ್ಯಾಥುಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಮ್ಯಾಥು ಎಲೆಕ್ಷನ್ ಮೀಟಿಂಗ್ ನಲ್ಲಿರೋ ಸಮಯದಲ್ಲಿ ಮ್ಯಾಥು ಲಾಯರ್ ಮ್ಯಾಥುಗೆ ಫೋನ್ ಮಾಡಿ, ಕೋರ್ಟ್ ಅಲ್ಲಿ ನಿನ್ನ ವಿರುದ್ಧವಾಗಿ ಸಾಕ್ಷಿ ಹೇಳೋದಕ್ಕೆ ಒಬ್ಬ ವ್ಯಕ್ತಿ ನಿಮ್ಮ ಹೆಂಡತಿಗೆ ಸಿಕ್ಕಿದ್ದಾನೆ, ಅವನ್ ಯಾರು ಅಂತ ಕೋರ್ಟ್ ಅಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಮ್ಯಾಥು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಕ್ ಹೋಗ್ತಿರೋದು ಯಾರು ಅಂತ ಹೇಳಿ ತುಂಬಾ ಆಲೋಚನೆ ಮಾಡ್ತಾನೆ. ಆದ್ರೆ ಯಾರು ಅಂತ ಮಾತ್ರ ಅರ್ಥ ಆಗೋದಿಲ್ಲ. ಆ ಸಾಕ್ಷಿ ಯಾರು ಅಂದ್ರೆ ಮ್ಯಾಥು ಅವರ ತಂದೆ. ಆ ವ್ಯಕ್ತಿ ಕೋರ್ಟ್ ಅಲ್ಲಿ ತನ್ನ ಮಗನ ವಿರುದ್ಧ ಸಾಕ್ಷಿಯನ್ನ ಹೇಳ್ತಾ, ನನ್ ಮಗ ಒಬ್ಬ ಫೀಮೇಲ್ ಸೆಕ್ಸುವಲ್, ಅವ್ನು ಫೀಮೇಲ್ ಸೆಕ್ಸುವಲ್ ಅಂತೇಳಿ ಅವ್ನು ಚಿಕ್ಕವನಿರುವಾಗಲೇ ನನಗೆ ಗೊತ್ತಿತ್ತು ಅಂತ ಹೇಳ್ತಾನೆ. ಆಗ ಮ್ಯಾಥು ಲಾಯರ್ ಮಾತಾಡ್ತಾ, ನಿಮ್ ಮಗ ಫೀಮೇಲ್ ಸೆಕ್ಸುವಲ್ ಅಂತ ಮೊದಲೇ ನಿಮಗೆ ಗೊತ್ತಿದ್ರು ಕೂಡ ಅವನಿಗೆ ಮತ್ತೆ ಮದುವೆ ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಮ್ಯಾಥು ಅವರ ತಂದೆ, ಅವನು ಬದಲಾಗ್ತಾನೆ ಅನ್ನೋ ಚಿಕ್ಕ ನಂಬಿಕೆಯಿಂದ ಈ ಮದುವೆಯನ್ನ ಮಾಡಿದೆ, ಆದ್ರೆ ಈಗ ಅವನು ಬದಲಾಗಲ್ಲ ಅಂತೇಳಿ ಗೊತ್ತಾಗಿ ಈ ಕೋರ್ಟ್ಗೆ ಬಂದು ಸಾಕ್ಷಿಯನ್ನ ಹೇಳ್ತಾ ಇದೀನಿ ಅಂತ ಹೇಳ್ತಾನೆ. ಮ್ಯಾಥು ನನ್ನ ಆಪೋಸಿಟ್ ಆಗಿ ಸಾಕ್ಷಿ ಹೇಳಿರುವುದು ನನ್ನ ತಂದೆನೆ ಅಂತ ತಿಳ್ಕೊಂಡು ಮನೆ ಬಂದು ಅವ್ರ ತಂದೆ ಜೊತೆ ಮಾತಾಡ್ತಾ, ನೀವು ಚಿಕ್ಕಂದಿನಿಂದಲೂ ನನ್ಗೆ ಯಾವ್ದು ಇಷ್ಟನೋ ಅದನ್ನೇ ಮಾಡಿದ್ದೀರಾ, ಮದುವೆ ವಿಷಯನ ಒಂದ್ಬಿಟ್ಟು ಮದುವೆ ಬೇಡ ಅಂತ ನಾನು ಮದುವೆ ಮುಂಚೆನೆ ನಿಮ್ಗೆ ಹೇಳಿದೆ ಅಲ್ವಾ ಅಂತ. ಮದುವೆ ಆದ 20 ವರ್ಷಗಳಾದ್ಮೇಲೆ ಈ ರೀತಿ ನಡೀತಿರುವಾಗ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಆಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ತುಂಬಾ ಬಾಧೆ ಬೀಳ್ತಿರುವಾಗ ಮ್ಯಾಥು ಅವರ ತಂದೆ ಮ್ಯಾಥುನ ಹತ್ತಿರ ಕರ್ಕೊಂಡು ಅವನ ನೋವನ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಮ್ಯಾಥು ವಾಮನ ಜೊತೆ ಮಾತಾಡ್ತಾ, ನನ್ನ ಬಗ್ಗೆ ಪ್ರಪಂಚಕ್ಕೆ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋದೇ ನನಗೆ ಭಯ, ಅದಕ್ಕೋಸ್ಕರ ನಿನಗೆ ಡೈವರ್ಸ್ ಕೊಡಬಾರ್ದು ಅಂತ ಅನ್ಕೊಂಡೆ ಹೊರತು ನಿನ್ನನ್ನು ಇಲ್ಲೇ ಇಟ್ಕೊಂಡು ಟಾರ್ಚರ್ ಕೊಡ್ಬೇಕು ಅಂತ ಅಲ್ಲ. ನೀನು ಕೂಡ ಇಷ್ಟು ವರ್ಷ ನನ್ನ ಜೊತೆ ಇದ್ದು ತುಂಬಾ ಕಷ್ಟಪಟ್ಟಿದ್ಯಾ, ಅದೆಲ್ಲದಕ್ಕೂ ಕೂಡ ಸಾರಿ ಅಂತ ಹೇಳ್ತಾನೆ. ಆಗ ವಾಮನ ಮ್ಯಾಥು ಜೊತೆ ಮಾತಾಡ್ತಾ, ಎಲ್ರು ಇದನ್ನ ನನಗೋಸ್ಕರ ಮಾಡ್ಕೋತಾ ಇದೀನಿ ಅಂತ ಅನ್ಕೋತಾರೆ. ಇಲ್ಲ, ಇದೆಲ್ಲ ನಾನು ಮಾಡ್ತಿರೋದು ಮ್ಯಾಥುಗೋಸ್ಕರ, ಮ್ಯಾಥುನ ಖುಷಿಗೋಸ್ಕರ. 20 ವರ್ಷಗಳಿಂದ ನನ್ನ ಜೊತೆ ಇರ್ತಾ ನೀವೆಷ್ಟು ಕಷ್ಟ ಪಡ್ತಾರೆ ಅಂತ ನನಗೆ ಗೊತ್ತು. ಇದೆಲ್ಲವನ್ನು ಕೂಡ ನಾವಿಬ್ಬರ ಸಂತೋಷಕ್ಕೋಸ್ಕರ ಮಾಡ್ತಾ ಇದೀನಿ ಅಂತ ಹೇಳ್ತಾಳೆ. ಆಗ ಮ್ಯಾಥು ವಾಮನ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ತುಂಬಾ ಸಂಕಟದಿಂದ ಇವತ್ತೊಂದು ರಾತ್ರಿ ಮಾತ್ರ ನನ್ನ ಜೊತೆ ಮಲ್ಕು ಅಂತೇಳಿ ವಾಮನಳನ್ನ ತಪ್ಪಿಕೊಂಡು ತುಂಬಾ ಸಂಕಟ ಪಡ್ತಾನೆ. ವಾಮನ ಕೂಡ ಮ್ಯಾಥುನ ತಪ್ಪಿಕೊಂಡು ಅವಳು ಕೂಡ ತುಂಬಾ ಸಂಕಟ ಪಡ್ತಾಳೆ. ಇವರಿಬ್ಬರಿಗೂ ಕೂಡ ದೂರ ಆಗೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಇವರಿಬ್ಬರಿಗಿರೋ ಬೇರೆ ಬೇರೆ ನೇಚರ್ ಇಂದ
ಇವರಿಬ್ರು ದೂರ ಆಗ್ಲೇಬೇಕಾಗುತ್ತೆ. ಆಗ ಇಬ್ರು ಒಂದು ಡಿಸಿಷನ್ ಬಂದು ಡೈವರ್ಸ್ ಅನ್ನ ತಗೊಳ್ತಾರೆ. ವಾಮನ ಅವರ ಮನೆಗೆ ಹೋಗ್ತಾ ಇದ್ರೆ ಮ್ಯಾಥು ಮತ್ತು ಸಾರಾ ಅವಳ ಲಗೇಜ್ ಅನ್ನ ಪ್ಯಾಕ್ ಮಾಡ್ತಾರೆ. ಮ್ಯಾಥು ಅವಳನ್ನ ಕಾರಲ್ಲಿ ಕರ್ಕೊಂಡೋಗಿ ಅವರ ಮನೆ ಹತ್ರ ಡ್ರಾಪ್ ಮಾಡಿ ಬರ್ತಾನೆ. ಟಾಮಿ ಅವ್ರ ತಂದೆಗಿರೋ ನೇಚರ್ ಅನ್ನ ಅಕ್ಸೆಪ್ಟ್ ಮಾಡಿ ಅವನ ಜೊತೆ ಮತ್ತೆ ಸಂತೋಷವಾಗಿರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಊರಲ್ಲಿರೋ ಜನರು ಅವ್ರ ಬಗ್ಗೆ ಏನೇ ಅಂದ್ಕೊಂಡ್ರು ಕೂಡ ಅದ್ರ ಬಗ್ಗೆ ಅವರಿಬ್ರು ಕೂಡ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿರ್ತಾರೆ. ತಂಗಮ್ ಮತ್ತು ಟಾಮಿ ಅವರ ಮನೆಯ ಮುಂದೆ ಮ್ಯಾಥು ಫೋಟೋವನ್ನ ಹಾಕಿ ಮ್ಯಾಥುಗೆ ವೋಟ್ ಹಾಕಿ ಅಂತೇಳಿ ಎಲ್ಲರಿಗೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲೆಕ್ಷನ್ ಡೇ ಬರುತ್ತೆ. ವಾಮನ ವೋಟ್ ಹಾಕೋದಕ್ಕೋಸ್ಕರ ಎಲೆಕ್ಷನ್ ಬೂತ್ ಹತ್ರ ಬರ್ತಾಳೆ. ಆಗ ಅದೇ ಸಮಯಕ್ಕೆ ತಂಗನ್ ವೋಟ್ ಹಾಕಿ ಹೊರಗಡೆ ಬರ್ತಾನೆ. ವಾಮನ ಮತ್ತು ತಂಗನ್ ಒಬ್ಬರನ್ನೊಬ್ಬರು ನೋಡ್ಕೊಂಡು ಸ್ಮೈಲ್ ಮಾಡ್ಕೋತಾರೆ. ಒಂದು ದಿನ ಮ್ಯಾಥು ಮತ್ತು ವಾಮನ ರೆಸ್ಟೋರೆಂಟ್ ಹೋಗಿ ಒಬ್ಬರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅವ್ರು ವೇಟ್ ಮಾಡ್ತಾ ಇರೋದು ಯಾರಿಗೋಸ್ಕರ ಅಂದ್ರೆ ವಾಮನ ಮದುವೆಗಿಂತ ಮುಂಚೆ ಒಬ್ಬರನ್ನ ಪ್ರೀತಿಸಿರ್ತಾಳೆ ಅಲ್ವಾ, ಆತನಿಗೋಸ್ಕರ. ಆತನಿಗೂ ವಾಮನಳಿಗೂ ಈಗ ಎಂಗೇಜ್ಮೆಂಟ್. ಅವನಿಗೆ ಬಂದ ತಕ್ಷಣ ನೀವಿನ್ನು ಮಾತಾಡ್ಕೊಳ್ಳಿ ಅಂತೇಳಿ ಮ್ಯಾಥು ತುಂಬಾ ಬಾಧೆ ಬೀಳ್ತಾ ಅಲ್ಲಿಂದ ಹೊರಗಡೆ ಬರ್ತಾನೆ. ವಾಮನ ಕೂಡ ಮ್ಯಾಥು ಹೋಗ್ತಿರೋದನ್ನ ನೋಡಿ ತುಂಬಾ ಸಂಕಟ ಪಡ್ತಾಳೆ. ಮ್ಯಾಥು ಬಾಧೆ ಬೀಳ್ತಾ ರೆಸ್ಟೋರೆಂಟ್ ನ ಹೊರಗಡೆ ನಿಂತ್ಕೊಂಡಿದ್ದಾಗ ಅಲ್ಲಿ ಒಬ್ರು ತನಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆತನು ಬೇರೆ ಯಾರು ಅಲ್ಲ, ತಂಗನ್. ಮ್ಯಾಥು ಹೊರಗಡೆ ಬರ್ತಿರೋದನ್ನ ನೋಡಿ ಅವನನ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಅವರಿಬ್ರು ಕೂಡ್ಕೊಂಡು ರೋಡ್ ಅಲ್ಲಿ ಹೋಗ್ತಿರುವಾಗ ಆ ವಾರ್ಡ್ ಅಲ್ಲಿ ಮ್ಯಾಥುನೆ ಗೆದ್ದಿರೋ ತರ ಒಂದು ಬ್ಯಾನರ್ ಅನ್ನು ತೋರಿಸ್ತಾರೆ. ಇದರೊಂದಿಗೆ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.